KR ಪೇಟೆ ಸಪ್ತ ತಾಲೂಕುಗಳಲ್ಲಿ ಉದ್ದಾದಂತಹ KR ಪೇಟೆ ಮಂಡ್ಯ ಜಿಲ್ಲೆಯಲ್ಲಿ ಸಪ್ತ ತಾಲೂಕು 7 ತಾಲೂಕುಗಳಿದೆ. 7 ತಾಲೂಕಿನಲ್ಲಿ KR ಪೇಟೆ ಒಂದು ತಾಲೂಕಾಗಿದೆ. ಆ ತಾಲೂಕಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರರ ಸಂಘ ಅಂತ ಒಂದು ಸಂಘಟನೆಗೆ ಒತ್ತು ಕೊಟ್ಟಿದ್ದೀವಿ. ಆ ಸಂಘಟನೆಗೆ ಮೂಲಭೂತವಾಗಿ ನಮ್ಮ ರಾಜೀವ್ ಗೌಡರು ಮತ್ತು ಮಂಜುನಾಥ್, ಮಹಾದೇವ್, ಉಮೇಶ್ ಅವರು, ಸುರೇಶ್ ಅವರು, ಜೊತೆಗೆ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ಸದಸ್ಯರುಗಳು ಸೇರಿದ್ದಾರೆ. ವೀರಭದ್ರಪ್ಪ ಜೊತೆಗೆ ವೀರಭದ್ರಪ್ಪನವರು ಎಲ್ಲ ಸಂಘಟನೆಗಳು ಸೇರಿಸುವ ಸಂಘಟನೆ ಅಂತಂದರೆ ಬರೀ ಇದು ಮಾಡೋದಲ್ಲ. ಸಂಘಟನೆ ಅಂತಂದರೆ ಒಂದು ಹೋರಾಟ ಮುಖಾಂತರ ಸಂಘಟನೆ ಮಾಡಬೇಕು ಹೊರತು ಸಂಘಟನೆ ಸುಮ್ಮನೆ ಕೂತಂತ ಮನೇಲಿ ಕೂತಂದೇನೋ ಹಾಕ್ಬಿಟ್ಟವ್ರೆ ನಾವು ತಾಲೂಕಾಧ್ಯಕ್ಷ ಜಿಲ್ಲಾಧ್ಯಕ್ಷ ಅದು ಇದು ಅಂತಂದ್ರೆ ಆಗಲ್ಲ. ಇವತ್ತು ಹೋರಾಟದಿಂದ ಮಾಡಿದ್ರೆ ಮಾತ್ರ ನಮ್ಮ ಕೆಲಸಗಳಾಗಕ್ಕೆ ಸಾಧ್ಯ. ಹೋರಾಟನೇ ಮುಖ್ಯ. ಎಲ್ಲಿ ಆಗೋದಿಲ್ಲ ಅಲ್ಲಿ ಬಡ್ದೇಳಬೇಕು. ನಿಮ್ಮ ಕೆಲಸಗಳ ಜೊತೆಗೆ ಬೇರೆಯವ್ರ ಕೆಲಸನೂ ಮಾಡಬೇಕು, ಬೇರೆಯವ್ರ ಕೆಲಸಕ್ಕೆ ಒತ್ತು ಕೊಡಬೇಕು. ನೀವು ಹಾಗಾಗಲಿಲ್ಲ ಅಂತಾರೆ ನಮಗೆ ಇನ್ಫಾರ್ಮ್ ಮಾಡಬೇಕು. ನಾವು ರಾಜ್ಯದಿಂದ ಬರ್ತೀವಿ, ಅಲ್ಲಿಂದ ಬಂದು ನೀವು ಸಾಥ್ ಕೊಡ್ತೀವಿ. ಯಾವುದೇ ಅಧಿಕಾರಿ ಅಲ್ಲಿ ಯಾರಿಗೂ ಎದುರಬೇಕಾದಿಲ್ಲ, ಯಾರ ಕೈಗಾಲಿ ಹಣ ತಿನ್ಬೇಕಾದಿಲ್ಲ. ಅಧಿಕಾರಿಗಳು ನಮ್ಮ ಹಾಳುಗಳು, ಅಧಿಕಾರಿಗಳು ನಮ್ಮನೆ ಹಾಳುಗಳು, ನಮ್ಮ ಸಂಬಳ ಅವರಿಗೆ, ನಮ್ಮ ತೆರಿಗೆ ಅವರಿಗೆ. ಆದ್ದರಿಂದ ನೀವು ಯಾರಿಗೂ ಎದುರಬೇಕಾದಿಲ್ಲ. KR ಪೇಟೆಯಲ್ಲಿ ನೀವೇ ರಾಜ, ನೀವೇ ಮಂತ್ರಿಗಳು. ಹೋರಾಟಕ್ಕೆ ಬೇರೆ ಯಾವುದಕ್ಕೂ ಅಲ್ಲ, ಇದು ಸೀಮಿತ. ಹೋರಾಟ ಮಾಡಬೇಕು. ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಇಂಥ ಸೇವೆಗೆ ನೀವೆಲ್ಲ ಸೇರೋದು ನನಗೆ ತುಂಬ ಆಭಾರಿಯಾಗಿದ್ದೀನಿ. ನಾನು ಮಂಡ್ಯದಿಂದ ಬಂದಿದ್ದೀನಿ. ಎಮ್ಮಿಗೆ ಚಂದ್ರಶೇಖರ್ ಅಂತ, ಎಮ್ಮಿಗೆ ನನ್ನ ಗ್ರಾಮ, ಎಮ್ಮಿಗೆ ಚಂದ್ರಶೇಖರ್ ಉಂಟು. ನಾನು ಒಬ್ಬ ಧೀಮಂತ ನಾಯಕ. HS ಶಂಕರಯ್ಯನವರ ಶಾಸಕರಾಗಿರೋ ಮೈಸೂರಿನಲ್ಲಿ 4 ಬಾರಿ ಮೇಯರ್ ಆಗಿದ್ದವರು ಸ್ವಂತ ತಮ್ಮ. ನಾನು ಈ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ನನ್ನ ಸಂಘಟನೆಗೆ ಇವರೆಲ್ಲ ಸೇರಿ ನನಗೆ ಒಂದು ಬಲ ಕೊಟ್ಟಿದ್ದಾರೆ. KR ಪೇಟೆ ಜನತೆಗೆ ಮತ್ತು ನನ್ನ ಸಂಬಂಧಿ, ನನ್ನ ಹೋರಾಟಗಾರರಿಗೆ ನನ್ನ ತುಂಬ ಹೃದಯಗಳನ್ನೇ ನಮಸ್ಕಾರಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದು ಹಿಂದೆ ಬಂದು ಮಾಡ್ಕೊಳ್ಳೋಣ. ಎಲ್ಲ ನಮ್ಮ KR ಪೇಟೆಯ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ರಾಜ್ಯದ ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರುಗಳಿಗೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನಾವು ಇವತ್ತು KR ಪೇಟೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಏನಪ್ಪ ಅಂದರೆ ನಮ್ಮ KR ಪೇಟೆಯ ಸಂಘಟನೆಗೆ ನಮ್ಮ ಸದಸ್ಯರುಗಳಾದಂಥ ಮಹೇಶ್ ಅಣ್ಣರವರು ಹಾಗೂ ಸುರೇಶ್ ರವರು ಹಾಗೂ ಅಂಬರೀಷ್ ಅಣ್ಣನವರು, ಹೇಮಂತ್ರವರು, ನಮ್ಮ ಈ ಸಂಘಟನೆಗೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಪೂರ್ಣಿಮಾ ಮೇಡಮ್ ಅವರು, ಹಾಗೆಯೇ ಮತ್ತು ಇನ್ನು ಸಹೋದ್ಯೋಗಿಗಳು ಹಾಗೂ ಮತ್ತು ರೈತರು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಏನಪ್ಪ ಅಂದರೆ ನಮ್ಮ ರೈತರ ಬಗ್ಗೆ ಯಾವುದೇ ಒಂದು ಕುಂದುಕೊರತೆ ಇರಲಿ, ಏನೇ ಆಗಿರಲಿ, ಅವರು ಈಗ ಮನೆ ಕಡೆ ಇರ್ಬೋದು, ಇಲ್ಲ ರೈತ ಜಮೀನು ಕಡೆ ಇರ್ಬೋದು, ಬೇರೆ ಯಾವುದೇ ಸಮಸ್ಯೆ ಇದ್ರೂ ತಾಲೂಕು ಆಫೀಸ್ ಆಗ್ಬೋದು, ಇವನ್ ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯತಿಲಿ ಇರ್ಬೋದು, ಅವ್ರಿಗೆ ಕೆಲವರಿಗೆ ಕೆಲಸ ಮಾಡಿಕೊಡಲ್ಲ. ನಮ್ಮ ರೈತ ಸಂಘಟನೆಯಿಂದ ಹೋದಾಗ ಸ್ವಲ್ಪ ಮರ್ಯಾದೆ ಕೊಟ್ಟು ಏನು ವಿಷಯ ಅಂತ ಹೇಳಿ ಕೆಲಸ ಮಾಡಿಕೊಡ್ತಾರೆ. ಅಕಸ್ಮಾತ್ ಅವರು ಯಾವುದೇ ಕೆಲಸಗಳು ಮಾಡಿಕೊಟ್ಟಿಲ್ಲ ಅಂದಾಗ ನಮ್ಮ ತಾಲೂಕು ಅಧ್ಯಕ್ಷಗಳಿರ್ತಾರೆ, ತಾಲೂಕು ಅಧ್ಯಕ್ಷಗಳು ಗಮನಕ್ಕೆ ತರಬೇಕು. ಅದು ಆಗಿಲ್ಲ ಅಂದಾಗ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಂಘಟನೆಗಾರರು ಇರ್ತವೆ, ಜೊತೆಗೆ ರಾಜ್ಯಾಧ್ಯಕ್ಷರು ಇರ್ತೀವಿ, ಕಾರ್ಯದರ್ಶಿಗಳಿರ್ತೀವಿ, ಅವ್ರಿಗೆ ಗಮನಕ್ಕೆ ತಂದು ಈಗ ಇಲ್ಲಿ ನಮ್ಮ KR ಪೇಟೆ ಒಳಗಡೆ ಯಾವ್ದು ಕೆಲಸ ಆಗಿಲ್ಲ ಅಂತಂದಾಗ ನಮ್ಮ DC ಹತ್ರ ಹೋಗುವ, DC ಹತ್ರ ಆಗಿಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗುವ. ಹಂಗಾಗಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಜೊತೆಲಿ ನಿಂತ್ಕೊಂಡು ಎಲ್ಲ ಒಗ್ಗಟ್ಟಾಗಿ, ಈಗ ನನ್ನ ಕೆಲಸ ಆಗ್ಬೋದು, ಅವ್ರ ಕೆಲಸ ಆಗ್ಬೋದು, ಇವ್ರ ಕೆಲಸ ಆಗ್ಬೋದು, ಯಾವುದೇ ಕೆಲಸ ಆಗಲಿ ಜೊತೆಲಿ ಒಮ್ಮತವಾಗಿ ನಿಂತ್ಕೊಂಡು ಇಲ್ಲಿ ಯಾವುದೂ ಭೇದ ಭಾವ ಇಲ್ಲ, ನಾವೆಲ್ಲ ಅಧ್ಯಕ್ಷಗಳೇ. ಇಲ್ಲಿ ಸಾಮೂಹಿಕವಾಗಿ ನಾಯಕತ್ವವನ್ನು ಮಾಡ್ಕೊಂಡು ಹೋಗೋಣ ಅಂತ ನಾನು ಹೇಳ್ತಾ, ಹಾಗೆಯೇ ಯಾರದೇ ಕುಂದುಕೊರತೆ ಇರಲಿ, ನಂದೇ ಆಗ್ಬೋದು, ಇನ್ನೊಬ್ರದ್ದಾಗಿರೋದು ಅವ್ರದ್ದಾಗ್ಬೋದು, ಯಾರದೇ ಕುಂದುಕೊರತೆ ಇದ್ದಾಗ ನಾವೆಲ್ಲ ಬಂದು ಸ್ಪಂದನೆ ಮಾಡ್ತೀವಿ ಅಂತ ಹೇಳ್ತಾ ಈ KR ಪೇಟೆ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೋರಾಟಗಾರ ಸಂಘ, ರೈತ ಪರ ಸಂಘಟನೆಕಾರರಾದಂಥ ಮಂಡ್ಯ ಜಿಲ್ಲೆ ಚಂದ್ರಶೇಖರ್ ಸರ್ ಅವರಿಗೆ ನನ್ನ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಸರ್ಗೆ ಸ್ವಾಗತ ಕೋರ್ತೀನಿ. ಮತ್ತು ಯುವ ರಾಜ್ಯಾಧ್ಯಕ್ಷರಾದಂಥ KR ಪೇಟೆ ತಾಲೂಕು ರಾಜುಗೌಡರಿಗೂ ಸ್ವಾಗತವನ್ನು ಕೋರ್ತೀನಿ. ಮತ್ತು ತಾಲೂಕು ಅಧ್ಯಕ್ಷರಾದಂಥ ಮಂಜು ಸರ್ಗೂ ಸ್ವಾಗತವನ್ನು ಕೋರ್ತೀನಿ. ಮತ್ತು ಎಲ್ಲರಿಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಸರ್ಗೂ ನನ್ನ ಸ್ವಾಗತವನ್ನು ಕೋರ್ತೀನಿ. ಮತ್ತು ಎಲ್ಲರಿಗೂ, ನನ್ನ ಸಹಪಾಠಿಗಳೆಲ್ಲರಿಗೂ ಸ್ವಾಗತವನ್ನು ಕೋರ್ತೀನಿ. ಮತ್ತು ಎಲ್ಲರೂ ಇಲ್ಲಿ ಒಂದು ಹೋರಾಟ ಮಾಡಬೇಕು ಅಂತ ಬಂದಿದ್ದೀವಿ. ನಾವು ಏನಂದರೆ ನ್ಯಾಯಯುತವಾಗಿ ಹೋರಾಟ ಮಾಡಬೇಕು ಅಂತ ಬಂದಿದ್ದೀವಿ.
ಎಲ್ಲರೂ ಸೇರಿ ನಾವು ಇದನ್ನು ಮುನ್ನಡೆಸ್ಕೊಂಡು ಹೋಗೋಣ. ಮತ್ತು ನಾವು ಯಾರಿಗೆ ತೊಂದರೆ ಆದ್ರೂ ನಾವು ಅವ್ರಿಗೆ ಸಹಕಾರ ಕೊಡೋಣ. ಒಟ್ಟಿನಲ್ಲಿ ಅವ್ರಿಗೂ ನಾವು ಒಳ್ಳೇದು ಅಂತ ನಾವು ಮಾಡಿದಾಗ ಆಗ ನಮ್ಮ ಬಗ್ಗೆ ಅವ್ರಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಅದನ್ನ ನಾವು ಮಾಡಬೇಕು ಅಂತ ಬಂದಿದ್ದೀವಿ. ಎಲ್ಲ ಸೇರಿ ಒಗ್ಗೂಡಿ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.